ನಾಳೆ ಏಕಾದಶಿ. ಈ ಏಕಾದಶಿ ದಿನ ಸಾಮಾನ್ಯ ದಿನ ಅಂದ್ಕೊಂಡಿದ್ದೀರಾ? ಇಲ್ಲ, ಅದ್ಭುತವಾದಂಥ ಒಂದು ವಿಶೇಷ ದಿನ. ಅದು ನಿಮ್ಮ ಆಸೆ ಈಡೇರುವಂತಹ ಒಂದು ದಿನ ಅಲ್ಲ. ಈ ಒಂದು ಸರಳವಾದಂತಹ ಒಂದು ವಿಧಾನ, ಈ ಒಂದು ಕೆಲಸವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಆಸೆಗಳು ಎಲ್ಲವೂ ಕೂಡ ಈಡೇರಿ ಬಿಡುತ್ತದೆ. ಗೊತ್ತಾಯ್ತಲ್ಲ? ಅದು ಏನು ಅಂತಂದರೆ ನೋಡಿ, ಏಕಾದಶಿ ಅಂತಂದರೆ ಅದು ಆತ್ಮಶುದ್ಧಿಯ ದಿನ. ಆತ್ಮಶುದ್ಧಿ ಹೆಂಗೆ ಮಾಡ್ಕೊಳ್ಬೇಕು? ಉಪವಾಸದಿಂದ. ಉಪವಾಸವನ್ನು ಮಾಡಿದಾಗ ಫಸ್ಟ್ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ. ಹೋಗ್ತಾ 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 ಏಕಾದಶಿ ಬಂದರೆ ಸಾಕು ಅನ್ನುವಂಥ ಒಂದು ಖುಷಿ ಸಿಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಪ್ಪತ್ತಾದರೂ ಉಪವಾಸವನ್ನು ಮಾಡಿ, ಉಪವಾಸವನ್ನು ಮಾಡಿ. ಇನ್ನು ಕೆಲವರು ಮಾಡ್ತಾರೆ ನಿರ್ಜಲ ಉಪವಾಸ ಅಂತ, ಗೊತ್ತಲ್ಲ? ಆ ನಿರ್ಜಲ ಉಪವಾಸವನ್ನು ಮಾಡಿ ಅಕಸ್ಮಾತ್ ಅದೂ ಆಗಿಲ್ಲ ಅಂತಂದರೆ ನಾನು ಹೇಳುವಂಥ ಒಂದು ಸರಳವಾದಂಥ ಒಂದು ವಿಧಾನ, ಒಂದು ಕೆಲಸವನ್ನು ನೀವು ಮಾಡಿ ನಿಮಗೆ ಏಕಾದಶಿಯ ಒಂದು ಪ್ರತಿಫಲ ಸಿಕ್ಕೇ ಬಿಡುತ್ತೆ. ಗೊತ್ತಲ್ಲ? ಆ ಒಂದು ಅದ್ಭುತವಾದಂಥ ಒಂದು ದಿನ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಗೊತ್ತಲ್ಲ? ಉಪವಾಸದಿಂದ ನೀವು ಆಧ್ಯಾತ್ಮಿಕವಾಗಿ ಒಂದು ಮಹತ್ವ ಅನ್ನೋಂಥದ್ದಿದೆ. ಖಾಲಿಯಾಗಬೇಕು. ನೀವು ಏನು ಉಪವಾಸವನ್ನು ಏನಕ್ಕೆ ಮಾಡಬೇಕು ಅಂತಂದರೆ ದೇಹದಲ್ಲಿ ನೀರು ಒಂದನ್ನು ಬಿಟ್ಟು ಇನ್ನೇನೂ ತಗೋಬಾರ್ದು. ಖಾಲಿ ಇದ್ದಾಗ ಬೆಳಗ್ಗೆಯಿಂದ ನೀವು ಒಂದು ಸರಿ ದೇವರ ನಾಮಸ್ಮರಣೆಯನ್ನು ಮಾಡಿದ್ದೇ ಆಯಿತು ಅಂತ ಉಪವಾಸದಲ್ಲಿ ಇದ್ದು ನೀವು ಒಂದೇ ಒಂದು ನಾಮಸ್ಮರಣೆ ಒಂದು ಸರಿ ಓಂ ನಮಃ ಶಿವಾಯ ಅಂದು, ಓಂ ವಿಷ್ಣವೇ ಪ್ರಭ ವಿಷ್ಣವೇ ಅಂತ ಹೇಳಿ, ಅಥವಾ ಓಂ ಗಣೇಶಾಯ ನಮಃ ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರ ಹೆಸರಲ್ಲಿ ಹೇಳ್ಕೊಳ್ಳಿ. ಅದು 1000 ಸರಿ ಹೇಳಿದಷ್ಟು ಪ್ರತಿಫಲ ನಿಮಗೆ ಸಿಗುತ್ತದೆ. ಏನು ಹೇಳಿ? 1000 ಬಾರಿ ಹೇಳಿದಷ್ಟು ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ನೀವೇನು ಬೆಳಗ್ಗೆಯಿಂದ ಉಪವಾಸವನ್ನು ಇದ್ದು ಈ ಒಂದು ಸಣ್ಣ ಕೆಲಸವನ್ನು ಮಾಡಿ. ಗೊತ್ತಲ್ಲ? ಭಾಳಷ್ಟು ಜನ ಗುರುಗಳೇ ನಂಗೆ ಕಾನ್ಸಂಟ್ರೇಷನ್ನೇ ಇಲ್ಲ ಗುರುಗಳೇ, ಈ ಕೆಲಸ ಮಾಡಿದ್ರೆ ಬಿಟ್ಬಿಟ್ಟು ಇನ್ನೊಂದು ಕೆಲಸ ಮಾಡಿ, ಅದನ್ನು ಅರ್ಧಂಬರ್ಧ ಮಾಡ್ತೀನಿ. ಇನ್ನು ಅದಕ್ಕೆ ಏನು ಮಾಡಬೇಕು? ಕಾನ್ಸಂಟ್ರೇಷನ್, ಫೋಕಸ್ ಬರಬೇಕು. ಅದು ಬರಬೇಕು ಅಂತಂದರೆ ಏನಿಲ್ಲ, ಈ ಮುದ್ರೆ ಮಾಡಿ. ಮಕ್ಳಿಗೂ ಇದನ್ನು ಎಕ್ಸಾಮ್ ಟೈಮಿಂಗ್ಸು ಈ ಮುದ್ರೆಯನ್ನು 5 ನಿಮಿಷ ಇದನ್ನು ನೀವು ಓದೋಕ್ಕೆ ಮಕ್ಕಳಿಗೆ ಹೇಳ್ಕೊಡಿ. ನೀವು ಮಾಡಿ. ಮಕ್ಕಳ ಬುಕ್ಕನ್ನು ಹಿಂಗೆ ಇಟ್ಬಿಟ್ಟು ನೋಡಪ್ಪ, ಈ ಹೆಬ್ಬೆರಳು ತೋರ್ಬೇಳು ಮುಕ್ಕಿದ 3 ಬೆರಳು ನೇರವಾಗಿರುವಂಥ ಎಚ್ಚರ ವಹಿಸ್ಬೇಕು. ಇದನ್ನು ಇಟ್ಕೊಂಡು 2 ನಿಮಿಷ ಆದಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡುವಂತಾನೆ. ಹೆಂಗೆ ಬುಕ್ಕಲ್ಲಿರೋದಲ್ಲ ಹಂಗೆ ಜೆರಾಕ್ಸ್ ಕಾಪಿ ಥರ ನಿಮ್ಮ ಮೈಂಡಿಗೆ ಬಂದುಬಿಡುತ್ತೆ. ಬೇಕಾದ್ರೆ ಟೆಸ್ಟ್ ಮಾಡಿ, ನೀವು ಟೆಸ್ಟ್ ಮಾಡಿ ನೋಡಿ, ಆಮೇಲೆ ನಿಮ್ಮ ಮಕ್ಳಿಗೆ ಹೇಳ್ಕೊಡಿ. ಮತ್ತು ಇನ್ನೊಂದು 5 ನಿಮಿಷ 10 ನಿಮಿಷ ನೀವು ಮಾಡ್ತು ಅಂತಂದರೆ ನಿಮಗೆ ಈ ಕೆಲಸ ಅರ್ಧಂಬರ್ಧ ಮಾಡಿಬಿಟ್ಟು ಬಿಟ್ಬಿಡ್ತೀರಾ, ಮನಸ್ಸಾಗಲ್ಲ, ಅಂಥದ್ದೆಲ್ಲ ಹೊಟ್ಟೋಗ್ಬಿಡುತ್ತೆ. ಕಾನ್ಸಂಟ್ರೇಷನ್ ಬರುತ್ತೆ, ಫೋಕಸ್ ಬರುತ್ತೆ, ಮರೆಯಲ್ಲ ನೀವು ಜಾಸ್ತಿ. ನೀವೊಂದು ಬೀಗ ಮುಟ್ಬಿಡ್ತೀರ, ಎಲ್ಲ ಹುಡುಕಾಡ್ತೀರ, ಒಂದು ಮೊಬೈಲ್ ಬಿಟ್ಬಿಡ್ತೀರಾ, ಅದು ರಿಂಗಾಗಿ ಫೋನ್ ಮಾಡಿದ್ರೆ ರಿಂಗೇ ಸಿಗಲ್ಲ. ಅದು ಯಾವುದೋ ಒಂದು ದಿಮ್ ಕೆಳಗಡೆ ಇಟ್ಬಿಡ್ತೀರಾ, ಮಲಗಿದ್ದು ದಿಮ್ ಕೆಳಗಡೆ ಇಟ್ಬಿಟ್ಟು ನಿಮ್ಮ ಇಡೀ ಹಾಲು ರೂಮ್ ಎಲ್ಲ ಹುಡುಕಾಡ್ತಾ ಇರ್ತೀರ. ಹಂಗೆ ಎಷ್ಟೊಂದು ಸರಿ ನಾವೇ ಈ ಒಂದು ಕಾರ್ ಕೀ ಇಟ್ಬಿಟ್ಟು ಎಲ್ಲ ಸಿಗ್ತಾನೇ ಇಲ್ಲ. ಅಯ್ಯೋ ಬಿಡಪ್ಪ, ಇನ್ನೊಂದು ಕಾರ್ ಎಲ್ಲೋ ಒಂದು ಕೆಳಗೆ ಇಟ್ಟಿದೆ, ಅದನ್ನು ತಗೊಬರೋಣ ಅಂತ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಟೇಬಲ್ ಮೇಲೆ ಅಂತ ಬುಕ್ಕಿಂಗ್ ಇತ್ತು, ಅದ್ರ ಕೆಳಗಡೆನೇ ಐತೆ. ಅರ್ಧ ಗಂಟೆ ಹುಡುಕಿದ್ದಾಯಿತು. ಅದಕ್ಕೋಸ್ಕರ ಆ ಥರದ್ದು ಮರೆತೋಗಲ್ಲ. ನೀವು ಈ ಚಿನ್ಮುದ್ರೆಯನ್ನು ಮಾಡಿ. ದೇವರು ಅಂದರೆ ಯಾರು ಇಲ್ಲಿ? ದೇವರು ಅಂದರೆ ಯಾರು? ಯಾವ ರೂಪದಲ್ಲಿದ್ದಾನೆ? ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಗೊತ್ತಲ್ಲ? ದೇವರು ಅಂತಂದರೆ ಯಾರು ಗೊತ್ತಲ್ಲ? ಈ ಒಂದು ದೇವರು ಅಂತಂದರೆ ಎಲ್ಲಿದ್ದಾನೆ? ಯಾವ ರೂಪದಲ್ಲಿದ್ದಾನೆ? ಭಗವಂತ. ದೇವರು ಅಂತಂದರೆ ನಮ್ಮಲ್ಲೇ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿದ್ದಾನೆ, ನಮ್ಮ ಆತ್ಮದಲ್ಲಿದ್ದಾನೆ. ಆದರೆ ಮನುಷ್ಯ ಹಾಳಾಗ್ತಾ ಇದ್ದಾನೆ. ಯಾಕೆ ಅಂತಂದರೆ ನೆಗೆಟಿವನ್ನು ಬಯಸಿ 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 ನೆಗೆಟಿವ್ ಎನರ್ಜಿ ಬಂದಾಗ ನಮ್ಮಲ್ಲಿ ನಾವು ಹುಟ್ಟಿದಾಗ ಮಗುಗೆ ಆಸೆ ಅನ್ನೋದಿರೋದಿಲ್ಲ. ಅಂದರೆ ಊಟ ತಿನ್ನತ್ತೆ ಇದಿರುತ್ತೆ, ದುಡ್ಡು ಸಂಪಾದನೆ ಬೇಕು, ಆಸೆ ಸಂಪಾದನೆ ಮಾಡಬೇಕು, ಮತ್ತು ಸೈಟ್ ಬೇಕು, ಮನೆ ಬೇಕು, ನನಗೆ ಹೆಸರು ಬೇಕು, ಅಧಿಕಾರ ಬೇಕು, ನಾನೆಲ್ಲರೂ ಇದೆಲ್ಲ ಏನು ಕೇಳ. ಅದು ಮನುಷ್ಯ ಶುದ್ಧೀಕರಣವಾಗಿರುತ್ತೆ. ಬೆಳೀತಾ 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 ನಾವು ಬೇಡ್ದದೆಲ್ಲ ತುಂಬ್ಕೋತೀವಿ. ಬೆಳೆದದೆಲ್ಲ ತುಂಬ್ಕೊಂಡು ನೆಗೆಟಿವ್ ಆಗಿಬಿಟ್ಟಾಗ ನೆಗೆಟಿವ್ ಎನರ್ಜಿ ರಾಕ್ಷಸರು ನಮ್ಮ ದೇಹ, ಮನಸ್ಸು, ಆತ್ಮ, ದೈವ ಬಲ ಇರುತ್ತೆ. ನೀವು ಎಷ್ಟು ಬಯಸ್ತೀರಾ, ಮನ ಬಂದದನ್ನು ಬಯಸಿ ಬಯಸಿ ತರಣೆಯ ಹುಳು
ತನ್ನ ನೂಲನ್ನೇ ಸುತ್ತಿ 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 ಸಾವತರನಂತೆ ಮನಬಂಧದ ಬಯಸಿ 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 ಬೇವುತ್ತಿರುವನಯ್ಯ ಅಯ್ಯ ಅಂತ ಹೇಳ್ತಾರೆ. ಅಂದರೆ ಅತಿಯಾದಂಥ ನೀವು ಅಂದ್ಕೊಂಡಿದ್ದ ಆಸೆ ನೆರವೇರಲಿ, ಆದರೆ ನೀವು ಅತಿಯಾದಂತಹ ಆಸೆಯನ್ನು ಇಟ್ಕೊಂಡಾಗ ಅದು ನಿರಾಸೆ ಆಗುತ್ತೆ. ಇಲ್ಲ, ಆಸೆ ಜಾಸ್ತಿ ಆಯಿತು ಅಂತಂದರೆ ಅತಿ ಆಸೆ ಆಗುತ್ತೆ, ಅತಿ ಆಸೆ ಆಯಿತು ಅಂತಂದರೆ ನಿರಾಸೆ ಆಗುತ್ತೆ. ಆ ನಿರಾಸೆ ಆಗಬಾರದು. ಅದಕ್ಕೋಸ್ಕರ ಆಸೆ ಅನ್ನೋದಿರಲಿ. ಬುದ್ಧನ ಕೇಳ್ತಾರೆ ಎಷ್ಟೊಂದು ಜನ, ಭಾಳಷ್ಟು ಜನ ತಮಾಷೆ ಮಾಡ್ತಾರೆ, ರೇಗಿಸ್ತಾರೆ ಬುದ್ಧನ, ಗೊತ್ತಲ್ಲ. ಆಸೆಯನ್ನು ಬಿಡು ಬಿಡುವೆಂದು ಹೇಳಿದ ಬುದ್ಧನೇ ನಿನಗಿರಲಿಲ್ಲವೇ ಮೋಕ್ಷದ ಆಸೆ ಅಂತ, ಗೊತ್ತದಲ್ಲ. ಹಾಗಾಗಿ ಪ್ರತಿಯೊಬ್ಬರು ಒಂದು ವಿಚಾರ, ಅದ್ಭುತವಾದ ವಿಚಾರ ತಿಳಿಸ್ಕೊಡ್ತೀನಿ ನೋಡಿ. ಆಸೆ ಅನ್ನೋದಿರಬೇಕು. ಆಸೆ ಅನ್ನೋಂಥದ್ದು ಮನುಷ್ಯನಿಗಿಲ್ಲ ಅಂತಂದರೆ ಮನುಷ್ಯ ಸತ್ತೋಗ್ಬಿಡ್ತಾನೆ ತಿಳ್ಕೊಳ್ಳಿ. ಆಸೆ ಸಣ್ಣ ಆಸೆನಾರು ಇರಬೇಕು. ಹೇಳಿಲ್ವಾ, ಆಸೆಯನ್ನು ಬಿಡು ಎಂದು ಹೇಳಿದ ಬುದ್ಧನೇ ನಿನಗಿರಲಿಲ್ಲವೇ ಮೋಕ್ಷದ ಆಸೆ ಅಂತ. ಆಸೆ ಇಲ್ಲ ಅಂತಂದರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಆಸೆ ಇಟ್ಕೋಬೇಕು. ಆದರೆ ಅತಿ ಆಸೆ ಇತ್ತು ಅಂದರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ತಿಳ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿದೆ ವಿಚಾರ. ಅದಕ್ಕೋಸ್ಕರ ಆಸೆ ಇರಲೇಬೇಕು. ಚಿಕ್ಕ ಆಸೆನಾರು ಇರಬೇಕು. ನಾನು ಏನು ಬೇಡ, ನಂಗೆ ಏನು ಬೇಡ ಅನ್ನೋ ಕಂಫರ್ಟಬಲ್ ಆಗಿರಬೇಕು. ಅತಿ ಆಸೆ ಬೇಡ. ನಮಗೆ ಐಷಾರಾಮಿ ಬೇಡ, ರಾಯಲ್ ಬೇಡ, ರಿಚ್ ಬೇಡ. ನಮಗೆ ಕಂಫರ್ಟಬಲ್ ಆಗಿರಬೇಕು. ನಮಗೆ ಎ ಸಿ ರೂಮ್ ಬೇಕಾಗಿಲ್ಲ, ಅಟ್ಲೀಸ್ಟ್ ಫ್ಯಾನ್ ಕೆಳಗಡೆ ಇರುವಂಥ ಒಂದು ರೂಮ್ ಸಾಕು ಅಂತ ಬಯಸಬೇಕು. ಆವಾಗ ನಿಮ್ಗೆ ಎ ಸಿ ರೂಮ್ ಸಿಗುತ್ತೆ, ಗೊತ್ತೈತಲ್ಲ. ಏನು ಬೇಡಪ್ಪ, ಆಲೆ ಆಚೆ ಮೇಲೆ ಜಗಲಿ ಬೇಕು, ಇನ್ನೂ ಆರಾಮು, ಕಂಫರ್ಟಬಲ್. ಒಂದು ದುಡ್ಡೇ ಚಾರ್ಜ್ ಮಾಡಲ್ಲ. ಹೋಟ್ಲನ್ನು ಆರಾಮಾಗಿ ಜಗಲಿ ಮೇಲೆ ನಿಂತ್ಕೊಂಡು ದೇವಸ್ಥಾನ ಮುಂದೆ ನೋಡಿ. ಮಂತ್ರಾಲಯದಲ್ಲಿ ಎಷ್ಟು ಪುಣ್ಯ ಅಂದರೆ ಕೋಟ್ಯಾಧೀಶ್ವರರು, 106 ಕೋಟಿ ಒಡೆಯರು ಅಂದರೆ ದುಡ್ಡಿರುವಂಥವರು ಕೂಡ ದೇವಾಲಯದ ಅಂಗಳದಲ್ಲಿ, ಅಂದರೆ ಇದರಲ್ಲಿ ಮಂತ್ರಾಲಯದ ಒಂದು ದೊಡ್ಡದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೋಗಿ ಮಲ್ಕೋತಾರೆ. ಯಾಕೆ? ಆ ದೇವರ ಒಂದು ದೇವಸ್ಥಾನದ ಮುಂದೆ ಬೀಳ್ತು ಅಂತಂದರೆ ಅಲ್ಲೆಲ್ಲ ಬರಬೇಕಾದ್ರೆ 106 ಜನ ಭಕ್ತಿಯಿಂದ ಬರ್ತಾರೆ. ಆ ಭಕ್ತಿ ಒಂದು ಪ್ರಭಾವಲಯ ಹಂಗಿರುತ್ತೆ. ನೀವು ಏಕಾದಶಿ ದಿನ ಹೋಗಿ ನೀವು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಹೋಗಿ ಮಲ್ಕೊಳ್ಳಿ. ನೀವು ಒಂದು ಚಾಪೆ ತೊಗೊಂಡೋಗಿ ಅಥವಾ ಒಂದು ಬೆಡ್ಶೀಟ್ ತೊಗೊಂಡೋಗಿ ಮಲ್ಕೊಳ್ಳಿ ಸಾಕು. ಒಂದು ಚಿಕ್ಕದಾಗಿ ಏರ್ ಪಿಲ್ಲೋ ಬರುತ್ತಲ್ಲ, ಉಫ್ ಅಂತ ಓದ್ಬಿಟ್ಟು ಅದನ್ನು ತೊಗೊಂಡು ಮಲ್ಕೊಳ್ಳಿ. ಆ ರಾಯರು ಬಂದು ನಿಮ್ಮ ಕನಸಲ್ಲಿ ಬರ್ತಾರೆ. ಮಾಡಿ, ಅದ್ಭುತವಾದಂಥ ಒಂದು ವಿಚಾರ. ಇದೆಲ್ಲ ತಿಳ್ಕೊಬೇಕು ನೀವು. ಒಂದು ಅದ್ಭುತವಾದ ವಿಚಾರಗಳು ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ವೀಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ಕಿಪ್ ಮಾಡಿ ಓಡಿಸ್ತು ಅಂತಂದರೆ ವಿಚಾರಗಳು ತೊಂದರೆ ಆಗ್ತಾ ಬರುತ್ತೆ, ಗೊತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ನೋಡಿ, ಏಕಾದಶಿ ದಿನ ಹೇಳಿದ್ನಲ್ಲ ನಾನು, ಗೊತ್ತಲ್ಲ. ಏಕಾದಶಿ ದಿನ ನೀವೇನು ಮಾಡಿ, ನಿಮ್ಮ ಆಸೆ ಈಡೇರಬೇಕು ಅಂತಂದರೆ, ಗೊತ್ತಲ್ಲ, ನಮ್ಮ ಅಷ್ಟಲಕ್ಷ್ಮಿ ಅಂತ ಇದೆಯಲ್ಲ, ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಅದ್ರ ಮುಂದೆ, ಅಷ್ಟಲಕ್ಷ್ಮಿ ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿದೋಗ್ಬಿಡ್ತದೆ. ಇನ್ನೂ ಬೇರೆ ಬೇರೆ ಆಸೆಗಳೆಲ್ಲ ಇರ್ತಾವಲ್ಲ, ಅದಕ್ಕೋಸ್ಕರ ನಾನು ಹೇಳುವಂಥ ವಿಚಾರನ ಹೇಳುವಂಥ ತಂತ್ರವನ್ನು ಮಾಡ್ಕೊಳ್ಳಿ, ಗೊತ್ತಲ್ಲ. ಏನಿಲ್ಲ, ನಾನು ಹೇಳಿದ್ನಲ್ಲ, ತುಪ್ಪದ ದೀಪವನ್ನು ಅಥವಾ ಎಳ್ಳೆಣ್ಣೆ ದೀಪ ಹಚ್ಚಿ, ಮತ್ತು ಎಳ್ಳೆಣ್ಣೆ ದೀಪವನ್ನು ಹಚ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಆ ಮಣ್ಣಿನ ದೀಪ ಹಚ್ಚಬೇಕು. ಏನು ಹೇಳಿ, ಮಣ್ಣಿನ ದೀಪ ತುಂಬ ಶ್ರೇಷ್ಠ. ಏಕಾದಶಿ ದಿನ ಹಚ್ಚಲೇಬೇಕು ನೀವು. ಆದರೆ ಕೆಳಗಡೆ ಒಂದು ಇದಿರುತ್ತಲ್ಲ, ಆ ದೀಪದ ಕೆಳಗಡೆ ನಿಮ್ಮ ಆಸೆಗಳನ್ನೆಲ್ಲ ಬರೆದುಬಿಟ್ಟಲ್ಲಿ ಇಟ್ಬಿಡಿ. ದುಡ್ಡದು ಬಿಟ್ಬಿಡಿ. ದುಡ್ಡದು ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡು ಸಮಸ್ಯೆ ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ನಿಮಗೆ ಪವರನ್ನು ತಂದು ಕೊಡುತ್ತೆ, ನಿಮ್ಗೆ ದುಡ್ಡು ತಂದು ಕೊಡುತ್ತೆ. ಅದು ಬಿಟ್ಬಿಟ್ಟು ಬೇರೆ ನಾನು ಹೇಳಿಲ್ವಾ, ನಿಮ್ಮ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತಂದರೆ ದುಡ್ಡಿನ ಸಮಸ್ಯೆ ಬಿಟ್ಬಿಡಿ, ಬೇರೆದಕ್ಕೆ ಹೇಳೋ ಯೋಚನೆ ಮಾಡ್ಕೊಳ್ಳಿ ಅಂತ, ಗೊತ್ತಲ್ಲ. ಅದನ್ನು ಇಟ್ಟು ಮಾಡಿ, ಗೊತ್ತಲ್ಲ. ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಓಂ ಐಶ್ವರ್ಯ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ, ಗೊತ್ತಲ್ಲ. ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ. ಏಕಾದಶಿ ನೀವು ಅಲ್ಲಿ ತಂತ್ರವನ್ನು, ನಾನು ಹೇಳುವಂಥ ವಿಧಾನವನ್ನು ಅನುಸರಿಸಿ ಒಂದಕ್ಕೊಂದು ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರ್ತಿತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ